Hello friends, welcome back to my YouTube channel. So yes, UPSC 2027 ಅದೊಂದು ಸ್ಟ್ರಾಟಜಿ ಬಗ್ಗೆ ಬಹಳ ಜನ ಕಮೆಂಟ್ ಮಾಡಿ ಕೇಳಲಿಕ್ಕೆತಿದ್ರಿ. ಎಸ್ ಇನ್ನೂವರೆಗೂ KES ಸ್ಟ್ರಾಟಜಿ ಬಗ್ಗೆ ಆಗಿರ್ಬೋದು, ಬುಕ್ ಲಿಸ್ಟ್ ಬಗ್ಗೆ ಎಲ್ಲ ಕಮೆಂಟ್ಸ್ ಬಂದಿರ್ತಾವ. ಆದಷ್ಟು ಬೇಗ ವಿಡಿಯೋಸ್ ಮಾಡ್ತಿರ್ತೀನಿ. ಕೆಲವೊಮ್ಮೆ ರಿಪ್ಲೈ ಮಾಡಿಲ್ಲ, ಸೊ ದಯವಿಟ್ಟು ಏನು ಅನ್ಕೊಳಿಕ್ ಹೋಗ್ಬೇಡ್ರಿ. ದೆನ್ 2027 ಸ್ಟ್ರಾಟಜಿ ಬಹಳನ ಲೈಕ್ ಬೆಸ್ಟ್ ಆಗಿ ರೆಡಿ ಮಾಡ್ಬೇಕು ನೀವು. ಯಾಕಂದ್ರೆ ನಿಮ್ಗೆ ಗೊತ್ತದ 2026 ಆಗಿರ್ಬೋದು, 2025 ಇಂದ ಏನೆಲ್ಲ UPSC ಒಳಗೆ ಬದಲಾವಣೆ ಆಗತೈತಿ, ಎಷ್ಟೆಲ್ಲ ಎಕ್ಸಾಮಿನೇಷನ್ ಪ್ಯಾಟರ್ನ್ ಆಗಿರ್ಬೋದು, ಡಿಫಿಕಲ್ಟಿ ಲೆವೆಲ್ ಆಗಿರ್ಬೋದು, ಯಾವ ತರ ಬದಲಾವಣೆಗಳಾಗತ್ತವು ನಿಮಗೆ ಗೊತ್ತೈತಿ. ಸೊ ಹಿಂಗಾಗಿ ಬಹಳ ಬೆಸ್ಟ್ ಆದಂತ ಸ್ಮಾರ್ಟ್ ಆದಂತ ಒಂದು ಸ್ಟ್ರಾಟಜಿ, ಒಂದು ಟೈಮ್ ಟೇಬಲ್, ಒಂದು ಬುಕ್ ಲಿಸ್ಟ್ ಅವಶ್ಯಕತೆ ಐತಿ. ಸೊ ಒಂದು ಸ್ಟ್ರಾಟಜಿ ಅಂದ್ರೆ ಏನ? ಆಕ್ಚುಲಿ ಸ್ಟ್ರಾಟಜಿ ಪ್ರತಿಯೊಬ್ಬ ವ್ಯಕ್ತಿಯಿಂದ ವ್ಯಕ್ತಿಗೆ ಬೇರೆ ಬೇರೆನೇ ಇರ್ತದೆ. ಯಾಕಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯ ಒಂದು ಕ್ವಾಲಿಟೀಸ್ ಬೇರೆ ಆಗಿರ್ತಾವ, ಒಂದು ವಿಷಯವನ್ನ ತಗೊಳ್ಳೋ ಒಂದು ರೀತಿ ಆಗಿರ್ಬೋದು, ಪ್ರತಿಯೊಂದು ಬೇರೆ ಬೇರೆ ಇರೋದ್ರಿಂದ ನಾನು ನಿಮಗೊಂದಷ್ಟು ಟಿಪ್ಸ್ ಕೊಡ್ತೇನೆ. ಬಟ್ ಸ್ವತಃ ನೀವು ನಿಮ್ಮ ಒಂದು ಸ್ಟ್ರಾಟಜಿನ ರೆಡಿ ಮಾಡ್ಕೋಬೇಕು. ದಯವಿಟ್ಟು ಯಾವುದೇ ಕಾರಣಕ್ಕೂ ರೆಡಿಮೇಡ್ ಒಂದು ಸ್ಟ್ರಾಟಜಿನ ಬಿಲೀವ್ ಮಾಡಬೇಡ್ರಿ. ಇನ್ ಕೇಸ್ ತಗೊಳ್ಳೋರು ಇದ್ರೂ ಅದ್ರೊಳಗ ಅಟ್ಲೀಸ್ಟ್ ಸ್ವಲ್ಪ ಆದ್ರೂ ಬದಲಾವಣೆ ನಿಮಗೆ ಹೆಂಗ್ ಬೇಕಲ್ಲ ಹಂಗೆ ಬದಲಾವಣೆ ಮಾಡ್ಕೋಬೇಕಾಗ್ತದ. ಸೊ ಈ ಒಂದು ಸ್ಟ್ರಾಟಜಿ ಹೆಂಗಿರ್ಬೇಕಂದ್ರೆ ಅದು ಡ್ಯೂರೇಬಲ್ ಇರ್ಬೇಕು. ಎಸ್ ನಿಮ್ಮಿಂದ ಪಾಸಿಬಲ್ ಇರ್ಬೇಕು. ಇವಾಗ ಕುಂತ ಕಾಸ 10 ನಿಮಿಷ ಮೋಟಿವೇಟ್ ಆಗಿ 15 ತಾಸನ್ನ ಸ್ಟಡಿ ಮಾಡ್ತೇನೆ, 14 ತಾಸನ್ನ ಓದ್ತೇನೆ, ಈ ತರ ಒಂದು ಟೈಮ್ ಟೇಬಲ್ನ ರೆಡಿ ಮಾಡ್ಕೊಳ್ಳೋದು, ಸ್ಟ್ರಾಟಜಿ ರೆಡಿ ಮಾಡ್ಕೊಳ್ಳೋದು ಇದು 100% ತಪ್ಪಾಗ್ತದ. ಯಾಕಂದ್ರೆ ಒಂದು ಸ್ಟ್ರಾಟಜಿನ ನೀವು ರೆಡಿ ಮಾಡತ್ತೀರಿ, ಅದ್ರಾಗೂ UPSC ಪರೀಕ್ಷೆಗೆ ಮಾಡ್ಲಿಕ್ಕತ್ತೀರಿ ಅಥವಾ ಯಾವುದೇ ಕಾಂಪಿಟೇಟಿವ್ ಮಾಡತ್ತೀರಿ ಅಂದ್ರೂ ಅಟ್ಲೀಸ್ಟ್ ಒಂದು 6 ತಿಂಗಳಿಂದ 1 ವರ್ಷ ನೀವು ಅದನ್ನ ಕಂಟಿನ್ಯೂ ಆಗಿ ಫಾಲೋ ಅಪ್ ಮಾಡ್ಬೇಕಾಗ್ತದ. ಇವತ್ತಿನ ವಿಡಿಯೋ ಒಳಗೆ ಕ್ಲಿಯರ್ ಆದಂತ ಒಂದು ಸ್ಟ್ರಾಟಜಿ ನಿಮಗ್ ಗೊತ್ತಾಗ್ತದ. ಟೈಮ್ ಟೇಬಲ್ ಮಂತ್ ವೈಸ್ ಟೈಮ್ ಟೇಬಲ್ ಏನ್ ಮಾಡೋಣ ನೆಕ್ಸ್ಟ್ ವಿಡಿಯೋ ಒಳಗೆ ಡಿಸ್ಕಷನ್ ಮಾಡೋಣ. ಅದೇ ರೀತಿ ಹೊಸದಾದಂತ ಒಂದು ಪುಸ್ತಕಗಳ ಲಿಸ್ಟ್ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಯಾಕಂದ್ರೆ UPSC ಚೇರ್ಮನ್ ಸ್ವತಃ ಅವರ ನನ್ನ ಒಂದು ಪೋಸ್ಟ್ ಥ್ರೂ ಹೇಳಿದ್ರು, ಲೈಕ್ ಒಂದಷ್ಟು ಗೌರ್ಮೆಂಟ್ ವೆಬ್ಸೈಟ್ ಒಳಗಿಂದ, ಆಮೇಲೆ ಒಂದಷ್ಟು ಸ್ಟ್ಯಾಂಡರ್ಡ್ ನ್ಯೂಸ್ ಪೇಪರ್ ಇಂದ, ಸ್ಟ್ಯಾಂಡರ್ಡ್ ಪುಸ್ತಕಗಳಿಂದ ಕ್ವಶನ್ ತೆಗಿತೀವಿ ಅಂತ ಹೇಳಿ. ಸೊ ಆ ವೆಬ್ಸೈಟ್ಸ್ ಯಾವ್ಯಾವು, ಯಾವ ತರ ಒಂದು ಮಿನಿಸ್ಟ್ರೀಸ್ ವೆಬ್ಸೈಟ್ನೆಲ್ಲ ಸ್ಟಡಿ ಮಾಡಬೇಕು, 1 by 1 ನೋಡ್ತಾ ಹೋಗುನು. ಸೊ ಈಗ ಫಸ್ಟ್ ಥಿಂಗ್, ಎಷ್ಟು ತಿಂಗಳು ಉಳ್ದದ ನಿಮ್ ಕಡೆ ಅಂತಂದ್ರೆ 11 ತಿಂಗಳು ಉಳ್ದದ UPSC ಪ್ರಿಲಿಮಿನರಿ ಪರೀಕ್ಷೆಗೆ. ಸೊ 11 ತಿಂಗಳ ಒಂದು ಸ್ಟ್ರಾಟಜಿ ಯಾವ ತರ ಇರಬೇಕು. ಫಸ್ಟ್ ಥಿಂಗ್ ಇಸ್ ನಿಮಗ ಪರೀಕ್ಷೆಯ ದಿನಾಂಕಗಳು ಗೊತ್ತಿರಬೇಕು. UPSC ಕ್ಯಾಲೆಂಡರ್ನ ಆಲ್ರೆಡಿ ರಿಲೀಸ್ ಮಾಡೈತಿ. ಮೇ 23ನೇ ತಾರೀಕು 2027 ಮೇ 23rd ಸಂಡೇ ನಿಮ್ಮ ಒಂದು ಪ್ರಿಲಿಮಿನರಿ ಪರೀಕ್ಷೆ ಇರ್ತದ. ದೆನ್ ಮೇನ್ಸ್ ಪರೀಕ್ಷೆ ಯಾವಾಗ ಅಂತಂದ್ರೆ 27 ಆಗಸ್ಟ್ 2027 ಪರೀಕ್ಷೆ ಸ್ಟಾರ್ಟ್ ಆಗ್ತದ. 5 ದಿನ ನಿಮ್ಮ ಒಂದು ಎಕ್ಸಾಮ್ ನಡೀತದ ಮೇನ್ಸ್ದು. ಮತ್ತ ಮೇನ್ಸ್ಗೆ ಇನ್ ಬಿಟ್ವೀನ್ ಎಷ್ಟು ದಿನ ಅದಾವಂದ್ರೆ 87 ದಿನ, ಕೇವಲ 87 ಡೇಸ್ ಮೇನ್ಸ್ಗೆ ಪ್ರಿಪ್ರೇಷನ್ ಮಾಡ್ಲಿಕ್ಕೆ ಸಿಗ್ತದ. ಸೊ ಹಿಂಗಾಗಿ ಪ್ರಿಪ್ರೇಷನ್ ಯಾವ ತರ ಇರಬೇಕು, ಫಸ್ಟ್ ಮೇನ್ಸ್ ಇಂದಾನ ಸ್ಟಾರ್ಟ್ ಮಾಡ್ಬೇಕು ಪ್ರಿಪ್ರೇಷನ್. ಯಾವ್ದ ಕಾರಣಕ್ಕೂ ಪ್ರಿಲಿಮಿನರಿ ಪರೀಕ್ಷೆಯಿಂದ ಸ್ಟಾರ್ಟ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಬಹಳ ಜನ ಗೇಮ್ ಇಂದ ಹೊರಗುಳವ್ರು ಯಾರು ಗೊತ್ತಾ, ನಿಮಗೆ ಕ್ಲಿಯರ್ ಆಗಿ ಹೇಳ್ತೇನೆ. ಇದ್ರೊಳಗೆ ನೀವು ಇನ್ ಕೇಸ್ ಇದ್ರಿ ಅಂದ್ರೆ ದಯವಿಟ್ಟು ನಿಮ್ಮನ್ನ ನೀವು ತಿದ್ಕೊಳ್ರಿ. ಯಾರೆಲ್ಲ ಲೈಕ್ ಇವಾಗ ಏನೊಂದ್ 11 ತಿಂಗಳ ಟೈಮ್ ಐತ್ಲಾ, ಆಲ್ಮೋಸ್ಟ್ ವಿದ್ಯಾರ್ಥಿಗಳು ಮಾಡೋದೇನಂತಂದ್ರೆ 6 ತಿಂಗಳ ಏನ್ ಟೈಮ್ ಇರ್ತೈತ್ಲಾ ಡಿಸೆಂಬರ್ ವರ್ಗು, ಆ ಟೈಮ್ನೆಲ್ಲ ಹಾಳು ಮಾಡ್ಬಿಡೋದು, ವೇಸ್ಟ್ ಮಾಡೋದು. ಬರೀ ಮೋಟಿವೇಶನ್ ಒಳಗನ ಹೋಗುದು. ಲೈಕ್ UPSC ಹಂಗ್ ಪ್ರಿಪೇರ್ ಆಗ್ಬೇಕು, UPSC ಹಿಂಗ್ ಮಾಡ್ಬೇಕು, ಇನ್ನ ಇಂಟರ್ವ್ಯೂ ಯಾವತ್ತೂ ಇರ್ತೈತಿ ಅದ್ರ ಬಗ್ಗೆ ಮಾತಾಡೋದು, ಲಬಾಸ್ನ ಬಗ್ಗೆ ಮಾತಾಡೋದು. ಎಸ್ ಮೋಟಿವೇಶನ್ ಈಸ್ ಇಂಪಾರ್ಟೆಂಟ್, ಬಟ್ ಮೋಟಿವೇಶನ್ ಅನ್ನ ಪ್ರಿಪ್ರೇಷನ್ ಆಗ್ಬಾರ್ದಲ್ಲ. ಲೈಕ್ ಅವ್ರಿಗೆಲ್ಲ ಒಂದಷ್ಟು ಜನಕ್ಕೆ ಹೆಂಗಂತಂದ್ರೆ ನಾ UPSC ಬಗ್ಗೆ ವಿಡಿಯೋ ನೋಡತೇನಿ, ಅವತ್ತೊಂದ್ ದಿನ ಕರೆಂಟ್ ಅಫೇರ್ಸ್ ನೋಡ್ತೇನಿ, ವಾರಕ್ಕೆ 1-2 ಸಲ ಆ ಕ್ಲಾಸ್ ನೋಡ್ತೇನಿ, ಇದಕ್ಕೆ ಯಾರು ಸ್ಟಡಿ ಅನ್ನಂಗಿಲ್ಲ. ಅದ್ರಾಗ ಇವಾಗಿನ ಕಾಂಪಿಟೇಟಿವ್ ಒಂದು ಪ್ರಿಪ್ರೇಷನ್ ಯಾವ ತರ ಹೊಂಟೈತಿ ಅಂತಂದ್ರೆ ಬಹಳ ಟಫ್ ಹೊಂಟೈತಿ. ಹಿಂಗಾಗಿ ನಿಮ್ಮ ಒಂದು ಪ್ರಿಪ್ರೇಷನ್ ಲೆವೆಲ್ ಕನ್ಸಿಸ್ಟೆನ್ಸಿ ಅಂಡ್ ಒಂದು ಟೈಮ್ ಟೇಬಲ್ ಎಲ್ಲ ಫಾಲೋ ಅಪ್ ಆಗ್ಬೇಕು ಅಂದ್ರ ಇವ ಸ್ಟ್ರಾಟಜಿ ಯಾವ ತರ ಇರ್ಬೇಕಂದ್ರೆ, ಇವಾಗ ನಾವಿರೋದು ಜೂನ್ ಲಾಸ್ಟ್ ವೀಕ್. ಸೊ ಜೂನ್ ನ ಪೂರ್ತಿಯಾಗಿ ಬಿಟ್ಬಿಡ್ರಿ, ಜುಲೈ ಇಂದ ಸ್ಟಾರ್ಟ್ ಮಾಡ್ರಿ. ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್ 6 ತಿಂಗಳು ಟೈಮ್ ಏನೈತ್ಲಾ, ಇದನ್ನ ಮೇನ್ಸ್ ಪ್ರಿಪ್ರೇಷನ್ ನ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ರಿ. ಪೂರ್ತಿ 6 ತಿಂಗಳು ಮೇನ್ಸ್ ನ ಓದ್ರಿ. ಯಾಕಂದ್ರೆ ಪ್ರಿಲಿಮ್ಸ್ ಮತ್ತ ಮೇನ್ಸ್ ಒಳಗ ಬಹಳ ಸಬ್ಜೆಕ್ಟ್ ಓವರ್ಲ್ಯಾಪ್ ಆಗ್ತಾವ. ಜಿಯೋಗ್ರಫಿ ಮೇನ್ಸ್ ಸಿಗದ, ಪ್ರಿಲಿಮ್ಸ್ ಸಿಗದ, ಪಾಲಿಟಿ ಪ್ರಿಲಿಮ್ಸ್ ಮೇನ್ಸ್ ಸಿಗದ, ಹಿಸ್ಟ್ರಿ ಅದ, ಎನ್ವೈರನ್ಮೆಂಟ್ ಅದ, ಸೈನ್ಸ್ ಅಂಡ್ ಟೆಕ್ ಅದ, ನ್ಯಾಷನಲ್ ಇಂಟರ್ನ್ಯಾಷನಲ್ ಅಫೇರ್ಸ್ ಆಗಿರ್ಬೋದು, ಕರೆಂಟ್ ಅಫೇರ್ಸ್ ಆಗಿರ್ಬೋದು, ಇದೆಲ್ಲ ಪ್ರಿಲಿಮ್ಸು ಮೇನ್ಸು ಎರಡಕ್ಕೂ ಬರ್ತೈತಿ. ಹಿಂಗಾಗಿ ಫಸ್ಟ್ ನೀವು 6 ತಿಂಗಳೊಳಗೆ ಏನ್ ಮಾಡ್ರಿ, ಮೇನ್ಸ್ ಅದು ಸಿಲೆಬಸ್ ನ ಕವರ್ ಮಾಡ್ರಿ. ಸೊ ನಿಮ್ದು ಡಿಸೆಂಬರ್ ಒಳಗಾಗಿನ ಏನಾಗ್ಬೇಕಂದ್ರೆ 60% ಮೇನ್ಸ್ ಅದು ಸಿಲೆಬಸ್ ಪೂರ್ತಿ ಕವರ್ ಆಗಿರ್ಬೇಕು. ಇದ್ರ ಜೊತೆ ಆಪ್ಷನಲ್ ಸಬ್ಜೆಕ್ಟ್ ಪ್ರಿಪರೇಷನ್ ಕೂಡ ಆಗಿರ್ಬೇಕು. ಇದ್ರ ಸಲುವಾಗಿ ನಾ ಸೆಪರೇಟ್ ನಿಮ್ಗೊಂದು ಟೈಮ್ ಟೇಬಲ್ ನು ಶೇರ್ ಮಾಡ್ತೀನಿ. ಲೈಕ್ 1 ಮಂತ್ ಒಳಗೆ ಯಾವ ತರ ಲೈಕ್ ಆಪ್ಷನಲ್ ಗೆ ಫೋಕಸ್ ಮಾಡ್ಬೇಕು, ಆನ್ಸರ್ ರೈಟಿಂಗ್ ಗೆ ಫೋಕಸ್ ಮಾಡ್ಬೇಕು, ಅದೆಲ್ಲ ನೆಕ್ಸ್ಟ್ ವಿಡಿಯೋ ಒಳಗೆ
ನೋಡೋಣ ನಾವು. ಸೊ ಇವಾಗ ಒಂದು ಓವರ್ ಆಲ್ ಒಂದು ಸ್ಟ್ರಾಟಜಿನ ಹೇಳಿಕತ್ತೆ ನಾನು ಯಾವ ತರ ಸ್ಟ್ರಾಟಜಿ ಇರ್ಬೇಕಂತ. ಸೊ 6 ತಿಂಗಳು ನಿಮ್ದು ಮೇನ್ಸ್ ಓರಿಯೆಂಟೆಡ್ ಪ್ರಿಪರೇಷನ್ ನಿಮ್ದು ಕಂಪಲ್ಸರಿ ಇರಬೇಕು. ಆ ಮೇನ್ಸ್ ಒಳಗ ಫಸ್ಟ್ ಥಿಂಗ್ ಸಿಲೆಬಸ್ ಕವರ್ ಆಗಬೇಕು, ದೆನ್ ಅಗೇನ್ ಏನಾಗಬೇಕು ಆಪ್ಷನಲ್ ಕವರ್ ಆಗ್ತಾ ಇರಬೇಕು. ಟೈಮ್ ಸಿಕ್ಕಾಗ ವೀಕ್ಲಿ ಒಂದೊಂದ್ಸಲ ನಿಮ್ದು ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ಕೂಡ ಆಗ್ತಿರ್ಬೇಕು. ಒಂದು ಸಲ ನಿಮ್ಮ ಸಿಲೆಬಸ್ ಕವರ್ ಆದ್ಮೇಲೆ ಆನ್ಸರ್ ರೈಟಿಂಗ್ ಸ್ಟಾರ್ಟ್ ಮಾಡ್ಕೊಡ್ರಿ. ಇನ್ನು ಕೆಲವೊಂದಷ್ಟು ಸಬ್ಜೆಕ್ಟ್ ಮೇನ್ಸಿಗಷ್ಟೇ ಇಂಪಾರ್ಟೆಂಟ್ ಆಗಿರ್ತಾವ. ಒಂದಷ್ಟು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಸೆಕ್ಯೂರಿಟಿ, ಇಂಟರ್ನಲ್ ಸೆಕ್ಯೂರಿಟಿ ಆಗಿರ್ಬೋದು, ಅಂಡ್ ಎಥಿಕ್ಸ್ ಆಗಿರ್ಬೋದು. ಎಥಿಕ್ಸ್ ಪ್ರಿಲಿಮ್ಸ್ ಒಳಗೆ ಒಂದು ಕ್ವಶನ್ ಬಂದ್ರು ಕೂಡ ಮೇನ್ ಆಗಿ ಎಥಿಕ್ಸ್ ಒಂದು ಬಂದು ನಿಮ್ದು ಮೇನ್ಸ್ ಸಬ್ಜೆಕ್ಟ್ ಅದ. ಸೊ ಆ ತರದ ಸಬ್ಜೆಕ್ಟ್ ಏನದಾವಲ್ಲ ಅದನ್ನ ನೀವು ಇನ್ ಕೇಸ್ ಏನು ಡಿಸೆಂಬರ್ ಒಳಗೆ ಕವರ್ ಆಗ್ಲೇ ಇಲ್ಲ, ಪಾಸಿಬಲ್ ಆಗ್ಲಿಲ್ಲ ಅಂದಾಗ ಏನೊಂದು 87 ಡೇಸ್ ಇರ್ತೈತಲ್ಲ ಅವಾಗ ಕೂಡ ನೀವು ಕವರ್ ಮಾಡ್ಕೋಬಹುದು. ಅಥವಾ ಪ್ರಿಲಿಮ್ಸ್ ಏನು ಒಂದು ಟೈಮ್ ಸಿಕ್ಕಿರ್ತೈತಲ್ಲ ಅವಾಗೂ ವೀಕಿಗೆ ಒಂದ್ಸಲ ಅದು ನೀವು ಪ್ರಿಪ್ರೇಷನ್ ಮಾಡ್ಕೋಬಹುದು. ಇನ್ನ ಆಲ್ಮೋಸ್ಟ್ ಜನವರಿಯಿಂದ ಮೇ 23 ನಿಮ್ ಪರೀಕ್ಷೆ ಇತ್ತಲ್ಲ ಅಲ್ಲಿವರೆಗೂ ನಿಮ್ಮ ಪ್ರಿಪ್ರೇಷನ್ ಪೂರ್ತಿಯಾಗಿ ಪ್ರಿಲಿಮ್ಸ್. ನೀವು ಡಿಸೆಂಬರು ಮ್ಯಾಕ್ಸಿಮಮ್ ಅಂದ್ರೆ ಜನವರಿ ಒಂದು 15-20ಗೆ ಮೇನ್ಸ್ ಪ್ರಿಪ್ರೇಷನ್ ಸ್ಟಾಪ್ ಮಾಡಿ ಪೂರ್ತಿಯಾಗಿ ಪ್ರಿಲಿಮ್ಸ್ ಸಲುವಾಗಿ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ಕೋಬೇಕು. CSAT ಆಗಿರ್ಬೋದು ಅಂಡ್ ಟೆಸ್ಟ್ ಸಿರೀಸ್ ಜಾಯಿನ್ ಆಗಿರ್ಬೋದು. ಅಂಡ್ ಪ್ರಿಲಿಮ್ಸ್ಗೆ ಒಂದು ಸ್ಟ್ರಾಟಜಿ ಬೇರೆ ಇರ್ತದ. ಸೊ ಯಾಕಂದ್ರೆ ಪ್ರತಿಯೊಂದು ಲೈನ್ ಬೈ ಲೈನ್ ಓದ್ಕೊಂತ ಹೋಗ್ಬೇಕಾಗ್ತೈತಿ. ಕೆಲವು ಥಿಂಗ್ಸ್ ಗಳನ್ನ ಮೆಮೊರೈಸ್ ಮಾಡ್ಕೊಳ್ಳೋ ಅವಶ್ಯಕತೆ ಇರ್ತೈತಿ. ಹಿಂಗಾಗಿ ರಿಮೈನಿಂಗ್ ಟೈಮ್ ಏನಿರ್ತೈತಲ್ಲ ಅದನ್ನ ಪ್ರಿಲಿಮ್ಸ್ಗೆ ಓದ್ತಾ ಹೋದ್ರಿ ಅಂದ್ರೆ ಈ ತರ ನೀವು ಬ್ಯಾಲೆನ್ಸ್ ಮಾಡ್ಕೊಂಡು ನೀವು ಪ್ರಿಪ್ರೇಷನ್ ಮಾಡಿದ್ರಿ ಅಂದ್ರೆ ಏನಾಗ್ತದಂದ್ರ ಸಮ್ವೇರ್ ಪ್ರಿಲಿಮ್ಸ್ ಒಳಗೆ ಏನಾರ ಮೇನ್ಸ್ದು ಲೈಕ್ ಎಥಿಕ್ಸ್ ಆಗಿರ್ಬೋದು ಏನೋ ಒಂದು ಡೀಪ್ ಆದಂತ ಕ್ವಶನ್ ಬಂದ್ರು ಕೂಡ ಕ್ರ್ಯಾಕ್ ಮಾಡ್ತೀರಿ. 1ನೇ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಏನೈತೆ ಅಂದ್ರೆ ಮೇನ್ಸ್ ಮತ್ತೆ ಪ್ರಿಲಿಮಿನರಿ ಪರೀಕ್ಷೆಯ ಮಧ್ಯದೊಳಗ ಬರೀ 87 ದಿನಗಳ ಗ್ಯಾಪ್ ಅದ. 87 ದಿನದೊಳಗೆ ಪೂರಾ ನಿಮಗೆ ಮೇನ್ಸ್ ಸಿಲೆಬಸ್ ಕವರ್ ಮಾಡೋದು ಇಂಪಾಸಿಬಲ್ ಅದ. ಸೊ ನೀವೇನ್ ಮಾಡ್ಬೇಕು, ಇವಾಗ ಏನಾರ 6 ತಿಂಗಳು ಓದ್ಕೊಂಡು ಇಟ್ಕೊಂಡಿದ್ರಿ ಅಂತಂದ್ರೆ ಆ ಟೈಮ್ ಒಳಗೆ ನಿಮಗೆ ರಿವಿಷನ್ ಮಾಡ್ಲಿಕ್ಕೆ ಅಂದ್ರೆ ಕೆಲವೊಂದು ಟಾಪಿಕ್ಗಳು ಯಾವೆಲ್ಲ ನಿಮ್ಮಿಂದ ಲೈಕ್ ಕವರ್ ಆಗಿರಂಗಿಲ್ಲಲ್ಲ ಆ ಒಂದು ಸಬ್ಜೆಕ್ಟ್ಗಳಿಗೆ ಆ ಒಂದು ಟಾಪಿಕ್ ಮೇಲೆ ನೀವು ಫೋಕಸ್ ಮಾಡ್ಲಿಕ್ಕೆ ನಿಮ್ಗೆ ಸಹಾಯ ಆಗ್ತದ. ಯಾವಾಗ ನಿಮ್ದು ಏನು ಮೇನ್ಸಿಗೆ ತಯಾರಿ ನಡೆಸ್ತಿರ್ತಾರಲ್ಲ ಅವಾಗ ಇವಾಗ ಒಂದು ಜಿಯೋಗ್ರಫಿ ಸಬ್ಜೆಕ್ಟ್ ಅನ್ನ ಪೂರಾ ಕವರ್ ಆಯ್ತು ಅನ್ಕೊಡ್ರಿ ಅಥವಾ ಪಾಲಿಟಿನ ಕವರ್ ಆಯ್ತು ಅನ್ಕೊಡ್ರಿ, ಇಮಿಡಿಯೇಟ್ ಆಗಿ ಆನ್ಸರ್ ರೈಟಿಂಗ್ ನ ಕೂಡ ನೀವು ಸ್ಟಾರ್ಟ್ ಮಾಡ್ರಿ. ಅಂಡ್ ಪ್ರತಿ ವೀಕಿಗೆ ಒಂದು ಸಲ ನೀವು ಆಪ್ಷನಲ್ ಪೇಪರ್ ದ ಪ್ರಿಪ್ರೇಷನ್ಗೆ ಪೂರಾ ಒಂದು ವಾರ ಸ್ಯಾಟರ್ಡೆ ಸಂಡೇ ಇಡೋದು ಅಥವಾ ಸಂಡೇ ಫುಲ್ ಡೇ ಆಪ್ಷನಲ್ ಸಬ್ಜೆಕ್ಟ್ ಓದೋದು, ಈ ತರ ಒಂದು ಪರ್ಫೆಕ್ಟ್ ಆದಂತ ಒಂದು ಸ್ಟ್ರಾಟಜಿ ರೆಡಿ ಮಾಡ್ಕೊಂಡ್ರಿ ಅಂದ್ರೆ ನಿಮಗೆ ಫಾಲೋ ಮಾಡ್ಲಿಕ್ಕೂ ಈಸಿ ಆಗ್ತದ ಅಂಡ್ ಸಿಲೆಬಸ್ ಕವರ್ ಕೂಡ ಆಗ್ತದ. ಇನ್ನು ಕರೆಂಟ್ ಅಫೇರ್ಸ್ ಏನೈತಲ್ಲ ಅದು ಪ್ರಿಲಿಮ್ಸ್ಗೂ ಬೇಕು ಮೇನ್ಸ್ಗೂ ಬೇಕು. ಹಿಂಗಾಗಿ ಡೇ 1 ಇಂದ ನೀವು ನ್ಯೂಸ್ ಪೇಪರ್ ಮ್ಯಾಗಝಿನ್ ನ ಕಂಟಿನ್ಯೂ ಇಡ್ಲೇಬೇಕಾಗ್ತದ. ಪ್ರಿಲಿಮ್ಸ್ ಮೇನ್ಸ್ ಇಂಟರ್ವ್ಯೂ 3 ಸ್ಟೇಜಸ್ ಒಳಗೂ ನಿಮಗೆ ಕರೆಂಟ್ ಅಫೇರ್ಸ್ ಬೇಕನ್ನೋ ಕಾರಣಕ್ಕೆ ನಿಮ್ಮ ಟೈಮ್ ಟೇಬಲ್ ಒಳಗೆ ನಿಮ್ಮ ಸ್ಟ್ರಾಟಜಿ ಒಳಗೆ ನಿಮ್ಮ ಮೈಂಡ್ ಒಳಗೆ ಕ್ಲಿಯರ್ ಆಗಿರ್ಬೇಕು. ಎಸ್ ಕರೆಂಟ್ ಅಫೇರ್ಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ಇದನ್ನ ನಾ ಪ್ರತಿದಿನ ಸ್ಕಿಪ್ ಮಾಡಂಗಿಲ್ಲ. ಅದು ಅಂಡ್ ರಿವಿಷನ್ ಬಗ್ಗೆ ಆಲ್ರೆಡಿ ಬಹಳ ವಿಡಿಯೋ ಮಾಡಿ ನಾನು ಲೈಕ್ ಯಾವ ತರ ರಿವಿಷನ್ ಮಾಡಬೇಕು ನೆನ್ಪಿಟ್ಕೋಬೇಕಂದ್ರೆ ಏನೆಲ್ಲ ಟ್ರಿಕ್ಸ್ ನ ಯೂಸ್ ಮಾಡಬೇಕು, ದಯವಿಟ್ಟು ಒಂದ್ಸಲ ಚಾನಲ್ಗೆ ವಿಸಿಟ್ ಮಾಡ್ರಿ. ಇನ್ನ ಸಿಂಪಲ್ ಆದಂತ ಒಂದು ಟೈಮ್ ಟೇಬಲ್ ನ ಈ ವಿಡಿಯೋ ಒಳಗೆ ಶೇರ್ ಮಾಡತ್ತೀನಿ. ನೆಕ್ಸ್ಟ್ ಒಂದು ಡೆಪ್ತ್ ಆದಂತ ಟೈಮ್ ಟೇಬಲ್ ಕೂಡ ಶೇರ್ ಮಾಡ್ತೀನಿ. ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ಇವೇನು 4 ತಿಂಗಳುಗಳು ಬರ್ತಾವಲ್ಲ ಇಲ್ಲಿ ನೀವು ಪಾಲಿಟಿ, ಎಕನಾಮಿ, ಜಿಯೋಗ್ರಫಿ, ಎನ್ವೈರನ್ಮೆಂಟ್ ಈ 4 ಸಬ್ಜೆಕ್ಟ್ಗಳ ಜೊತೆಗೆ ಆಪ್ಷನಲ್ ಪೇಪರ್ 1 ನ ಕ್ಲಿಯರ್ ಮಾಡ್ಕೊಳ್ರಿ. ದೆನ್ ನವೆಂಬರ್, ಡಿಸೆಂಬರ್, ಜನವರಿ ಒಳಗ ಸೆಕ್ಯೂರಿಟಿ, ಎಥಿಕ್ಸ್, ಹಿಸ್ಟ್ರಿ, ಸೊಸೈಟಿ, ಗವರ್ನೆನ್ಸ್, ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂಡ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಜೊತೆಗೆ ಪೇಪರ್ 2 ಆಪ್ಷನಲ್ ಸಬ್ಜೆಕ್ಟ್ ಪೇಪರ್ 2 ಏನಾರ ಕವರ್ ಮಾಡ್ಕೊಂಡ್ರಿ ಅಂತಂದ್ರೆ ಆಲ್ಮೋಸ್ಟ್ ಡನ್ ಆಗ್ಬಿಡ್ತೀರಿ ನೀವು. ಡಿಸೆಂಬರ್ ವರ್ಗು ಆಲ್ಮೋಸ್ಟ್ ನಿಮ್ದೆಲ್ಲ ಓದೋದು ಕವರ್ ಆಗಿರ್ತದ. ಆಮೇಲೆ ಪ್ರಿಲಿಮ್ಸ್ ಸಲುವಾಗಿ ಫೋಕಸ್ ಮಾಡ್ಲಿಕ್ಕೆ 100% ಸಿಗ್ತೈತಿ. ಜೊತೆಗೆ ಮೇನ್ಸ್ ದ ರಿವಿಷನ್ಗೂ ನಿಮ್ಗೆ ಸಫಿಶಿಯಂಟ್ ಆದಂತ ಟೈಮ್ ಸಿಗ್ತದ. ಸ್ಟ್ರಾಟಜಿ ಇಷ್ಟ ನಾನು ಹೇಳೋದು ಯಾವ ತರ ಇರ್ಬೇಕಂತಂದ್ರೆ ನಿಮ್ಮಿಂದ ಪಾಸಿಬಲ್ ಇರ್ಬೇಕು. ಯಾಕೆ ಕೆಲವು ವಿದ್ಯಾರ್ಥಿಗಳು ಬೆಳಗ್ಗೆ ಏಳಂಗಿಲ್ಲ, ಕೆಲವು ವಿದ್ಯಾರ್ಥಿಗಳು ಪೂರಾ ದಿನ ಓದಂಗಿಲ್ಲ, ಕೆಲವು ವಿದ್ಯಾರ್ಥಿಗಳು ಪೂರಾ ರಾತ್ರಿ ಓದಂಗಿಲ್ಲ, ಕೆಲವ್ರು ಅಪೋಸಿಟ್ ಇರ್ತಾರೆ ಪೂರಾ ರಾತ್ರಿ ಓದ್ತಾರೆ, ಕೆಲವ್ರು ಪೂರಾ ದಿನ ಓದ್ತಾರೆ, ಕೆಲವ್ರು 4 ತಾಸು ಓದ್ತಾರೆ ಬಟ್ ಸ್ಟಿಲ್ ಅವ್ರಿಗೆ ಅರ್ಥ ಆಗ್ತದ. ಸೊ ಪ್ರತಿಯೊಬ್ಬರ ಒಂದು ಲೈಫ್ ಸ್ಟೈಲ್ ಬೇರೆ ಬೇರೆ ಇರ್ತದ. ಕೆಲಸ ಮಾಡ್ತಿರ್ತಾರ, ಡಿಗ್ರಿ ಜೊತೆ ಓದ್ತಿರ್ತಾರ, PUC ಜೊತೆ ಓದ್ತಿರ್ತಾರ, ಮನೆಯೊಳಗೆ ಮಕ್ಕಳು ಫ್ಯಾಮಿಲಿನ ಬ್ಯಾಲೆನ್ಸ್ ಮಾಡ್ಕೊಂತ ಓದ್ತಿರ್ತಾರ. ಸೊ ಪ್ರತಿಯೊಬ್ಬರಿಗೆ ಸಿಗೋ ಟೈಮ್ಗಳು ಬೇರೆ ಬೇರೆ ಇರ್ತದ. ಪ್ರತಿಯೊಬ್ಬರದ ಅರ್ಥ ಮಾಡ್ಕೋ ಕೆಪಾಸಿಟಿ ಬೇರೆ ಬೇರೆ ಇರ್ತದ. ಕೆಲವ್ರದ್ದು ರೀಡಿಂಗ್ ಫಾಸ್ಟ್ ಇರ್ತದ. ಲೈಕ್ ರೀಡಿಂಗ್ ಅನ್ನ ಫಾಸ್ಟ್ ಇರ್ತೈತಿ. ಲೈಕ್ ನೀವು 5 ನಿಮಿಷ ಒಳಗೆ ನೀವು ಆರಾಮ ಒಂದು ಪೇಜ್ ಓದೋ ಕೆಪಾಸಿಟಿ ಇರ್ತದ. ಕೆಲವ್ರದ್ದು ಹೆಂಗಂದ್ರೆ ಸ್ಲೋ ರೀಡಿಂಗ್ ಇರ್ತದ. ಸ್ವಲ್ಪ ಅವರು ಸ್ಲೋ ಆಗಿ ಲೈನ್ ಬೈ ಲೈನ್ ಓದ್ತಿರ್ತಾರ. ಸೊ ಅಕಾರ್ಡಿಂಗ್ ಟು ಯುವರ್ ಕೆಪಾಸಿಟಿ ಅಂಡ್ ನಿಮಗೆ ಸಿಗುವಂತ ಒಂದು ಟೈಮ್ ಆಗಿರ್ಬೋದು, ನಿಮ್ಮ ವರ್ಕ್ ರುಟೀನ್ ಆಗಿರ್ಬೋದು, ಡೈಲಿ ರುಟೀನ್ ಅಕಾರ್ಡಿಂಗ್ ಟು ದಿಸ್ ಒನ್ ಟೈಮ್ ಟೇಬಲ್ ನ ಸೆಟ್ ಮಾಡ್ಕೊಳ್ರಿ. ಒಬ್ಬರನ್ನ ಬ್ಲೈಂಡ್ ಆಗಿ ನಂಬಲೇಬೇಕಾಗ್ತದ. ಸೊ ಇಲ್ಲಿ ನೀವೇನಾರ 11 ತಿಂಗಳು ಈ ಒಂದು ನಾ ಹೇಳಿದ ಸ್ಟ್ರಾಟಜಿನ
ಸ್ಟ್ರಾಟಜಿನ ಫಾಲೋ ಮಾಡಿದ್ರಿ ಅಂದ್ರೆ ಡೆಫಿನೆಟ್ಲಿ ಯಾರೆಲ್ಲ ನೀವು 11 ತಿಂಗಳು ಈ ಒಂದು ಸ್ಟ್ರಾಟಜಿನ ಫಾಲೋ ಮಾಡಿರ್ತಿರಲ್ಲ, ನೆಕ್ಸ್ಟ್ ಇಯರ್ ಒಂದು ಪ್ರಿಲಿಮ್ಸ್ ಆದ್ಮೇಲೆ ನನ್ನ ಕಮೆಂಟ್ ಬಾಕ್ಸ್ ಒಳಗೆ ಡೆಫಿನೆಟ್ಲಿ ಪ್ರಿಲಿಮ್ಸ್ ಕ್ಲಿಯರ್ ಆಗೈತಿ ಅನ್ನೋ ಒಂದು ಕಮೆಂಟ್ ಅಂದ್ರೂ ನಾನು ನೋಡ್ತೀನಿ, ಅಷ್ಟು ಶೋರ್ ಅದೇನು ನಾನು. ಬಟ್ ಇಲ್ಲಿ ಥಿಂಗ್ ಏನಂತಂದ್ರೆ ನೀವು ಅಷ್ಟು ಚಂದ ನಮಗೆ ಸ್ಟಡಿ ಮಾಡ್ಬೇಕಾಗ್ತದ, ಫಾಲೋ ಮಾಡ್ಬೇಕಾಗ್ತದ. 2 ದಿನ ಈ ವಿಡಿಯೋ ನೋಡಿದೆ, ಮೋಟಿವೇಶನ್ ಸಿಕ್ಕಿತು, ಸೊ ಒಂದು ಸ್ಟ್ರಾಟಜಿ ರೆಡಿ ಮಾಡಿದೆ, 4 ದಿನ ಫಾಲೋ ಮಾಡಿದೆ, 5ನೇ ದಿನಕ್ಕೆ ಬಿಟ್ಟೆ, ಇದು ವರ್ಕ್ ಆಗಂಗಿಲ್ಲ. ಸೊ ಇಲ್ಲಿ ಇನ್ನೊಂದು ಹೇಳತ್ತೀನಿ, ಸೀರಿಯಸ್ ಆಗಿನ ಹೇಳಿಕತ್ತೀನಿ, ನಿಮಗೆ ಪಾಸಿಬಲ್ ಐತಿ ಆಗ್ತೈತಿ ಅಂದ್ರೆ ಅಷ್ಟನ ಮೂವ್ ಆಗ್ರಿ, ಇಲ್ಲಂತಂದ್ರೆ ಗಿವ್ ಅಪ್ ಮಾಡಿ ಬೇರೆ ಏನಾರ ಕರಿಯರ್ ಇದ್ರು ನೀವು ಫೋಕಸ್ ಕೂಡ ಕೊಟ್ಕೋಬಹುದು. ಯಾಕಂದ್ರೆ ಲೇಸಿನೆಸ್ ಮಾಡ್ತೀನಿ ಅಥವಾ ಕೆಲವೊಬ್ಬರಿಗೆ ಆಗ್ತಿರಂಗಿಲ್ಲ, ಇದ್ದಿದ್ದ ಹೇಳೋದು ಅಂತಂದ್ರೆ ಆಗ್ತಿರಂಗಿಲ್ಲ, ಬಟ್ ಸ್ಟಿಲ್ ಫೋರ್ಸ್ ಮಾಡ್ತಿರ್ತಾರೆ. ಅಂದ್ರೆ ಲೈಕ್ 6 ತಿಂಗಳ ಟೈಮ್ನ ಹಾಕ್ತಿರ್ತಾರೆ, ಬಟ್ ಸ್ಟಡಿ ಮಾಡ್ತಿರಂಗಿಲ್ಲ. ಮೈಂಡ್ ಒಳಗಷ್ಟೇ UPSC ಇರ್ತದ, ಬಟ್ ಪ್ರಿಪ್ರೇಷನ್ 0 ಇರ್ತದ. ಸೊ ಅಂತ ಟೈಮ್ ಒಳಗೆ ಏನಂದ್ರೆ ವರ್ಷಗಳು ವೇಸ್ಟ್ ಆಗ್ತಾವ. ಆಮೇಲೆ ನೀವು ಬೇರೆ ಜಾಬಿಗೆ ಹೋಗ್ತೀನಿ, ಪ್ರೈವೇಟ್ ಒಳಗೆ ಕರಿಯರ್ ಮಾಡ್ತೀನಿ ಅಂದ್ರೆ ನಿಮಗೆ ಭಾಳ ಟಫ್ ಆಗ್ತದ. ಸೊ ಹಿಂಗಾಗಿ UPSC ಮಾಡ್ಲೇಬೇಕಂತ ಡಿಸೈಡ್ ಮಾಡಿದ್ರಿ ಅಂತಂದ್ರೆ 100% ಫೋಕಸ್ ಕೊಟ್ಟ ಸ್ಟಡಿನ ಮಾಡ್ರಿ. ಎಲ್ಲೋ ಒಂದ್ ಕಡೆ UPSC ಆಗ್ಲಿಲ್ಲ ಅಂದ್ರೂ KAS ಆಗಿರ್ಬೋದು, ಬೇರೆ ಬೇರೆ ಜಾಬ್ಗಳು ಸಿಗ್ತಾವ, ಲೈಫ್ ಬೆಸ್ಟ್ ಇರ್ತದ. ಈ UPSC ಬರೇ ಮೈಂಡ್ ಒಳಗೆ ಇಟ್ಕೊಂಡ್ ಕಸ UPSC ಟುವರ್ಡ್ಸ್ ಯಾವುದೇ ಪ್ರಿಪ್ರೇಷನ್ ಇಲ್ಲ, ಏನೂ ಇಲ್ಲ, ಟೈಮ್ ವೇಸ್ಟ್ ಮಾಡ್ತಾ ಆರಾಮಾಗಿ ನೀವು, ಕೆಲವರು ಇರ್ತಾರೆ ಅಟ್ಲೀಸ್ಟ್ 10% ವಿದ್ಯಾರ್ಥಿಗಳು ಇರ್ತಾರೆ, ಅವ್ರಿಗೆ ಅಷ್ಟು ಸೀರಿಯಸ್ನೆಸ್ ಅನ್ನೋದು ಇರಂಗಿಲ್ಲ. ಸೊ ಅಂತ ವಿದ್ಯಾರ್ಥಿಗಳು ಕೂಡ ನಿಮಗೆ ಮುಂದೆ ಯಾವುದೇ ಪ್ರಾಬ್ಲಮ್ ಆಗ್ಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ಈ ಪಾಯಿಂಟ್ಸ್ನ ಹೇಳಿದ್ದು. ವಿಡಿಯೋಸ್ ಇಷ್ಟ ಆತಂದ್ರೆ ದಯವಿಟ್ಟು ಲೈಕ್ ಮಾಡ್ರಿ. ನೆಕ್ಸ್ಟ್ ವಿಡಿಯೋ ಒಳಗೆ KAS ಸ್ಟ್ರಾಟಜಿ ಆಗಿರ್ಬೋದು, UPSC ಟೈಮ್ ಟೇಬಲ್ ಆಗಿರ್ಬೋದು, ಪುಸ್ತಕಗಳ ಲೀಸ್ಟ್ ಆಗಿರ್ಬೋದು, ಪ್ರತಿಯೊಂದನ್ನು ಡಿಸ್ಕಷನ್ ಮಾಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.